ನಮಸ್ತೆ ವೀಕ್ಷಕರೇ, ಸಿಡಿಲು ಗುಡುಗು ಸುದ್ದಿವಾಹಿನಿಗೆ ಸ್ವಾಗತ. ರಕ್ತದಾನ ಮಹಾದಾನ. ರಕ್ತದಾನ ಹಾಗೂ ಉಚಿತ ರಕ್ತ ಗುಂಪು ತಪಾಸಣಾ ಶಿಬಿರವನ್ನು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಮಿಜಾನ್ ವೆಲ್ಫೇರ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹರಪನಹಳ್ಳಿ, ಮಜೀದ್ ಎ ಇಸ್ರಾ ಹರಪನಹಳ್ಳಿ, ಸರ್ಕಾರಿ ಆಸ್ಪತ್ರೆ ಹರಪನಹಳ್ಳಿ, ಸ್ವಾಮಿ ವಿವೇಕಾನಂದ ರಕ್ತ ಸಂಗ್ರಹಣಾ ಕೇಂದ್ರ ಅಗರಿಬೊಮ್ಮನಹಳ್ಳಿ ಇವರ ಸಹಯೋಗದೊಂದಿಗೆ ಹರಪನಹಳ್ಳಿಯಲ್ಲಿ ಆಯೋಜಿಸಲಾಗಿದೆ. ರಕ್ತದಾನ ಶಿಬಿರಕ್ಕೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂವಿ ಅಂಜಿನಪ್ಪ, ಎಚ್ ಅಕ್ರಮ್, ಅಧ್ಯಕ್ಷರಾದ ಮಜೀದ್ ಇಸ್ರಾ, ಡಿ ಅಬ್ದುಲ್ ರೆಹಮಾನ್, ವಕೀಲರು ಹಾಗೂ ನಗರಸಭಾ ಸದಸ್ಯರು ಪೂಜಾರ್ ಶಶಿಧರ್, ಬಸಪ್ಪ, ನಗರಸಭಾ ಸದಸ್ಯರು ರಿಯಾಜ್, ಸಮೀವುಲ್ಲಾ, ಅಲ್ಲಾ ಬಕ್ಷಿ, ಉಮರ್ ಸಾಬ್, ರಾಜಾ ಸಾಬ್, ಬಡಾಜಿ ಶಬೀರ್, ವಾಹಿದ್, ಡಿ ರಿಯಾಜ್, ಜಿಯಾವುಲ್ಲಾ, ಮತೀನ್, ಎಚ್ಎಸ್ ಹಿದಾಯತ್, ಎಲ್ಲ ಕಮಿಟಿಯ ಸದಸ್ಯರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅಲ್ಲಾಹನ ಕೃಪೆ, ಅಲ್ಹಮ್ದುಲಿಲ್ಲಾಹ್, ಈ ಶುಭ ದಿನದ ಒಂದು ಶುಭಾರಂಭವಾಗಿದೆ. ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು ಇದರ ಆಯೋಜಕರು ಮಿಜಾನ್ ವೆಲ್ಫೇರ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸಹ ಆಯೋಜಕರು ಮಜೀದ್ ಇಸ್ರಾ ಏಕಾಮಲ ಹರಪನಹಳ್ಳಿ. ಬ್ಲಡ್ ಬ್ಯಾಂಕಿನಿಂದ ಬಂದ್ಬಿಟ್ಟು ವಿವೇಕಾನಂದ ಬ್ಲಡ್ ಬ್ಯಾಂಕು ಅಗರಿಬೊಮ್ಮನಹಳ್ಳಿ ಮತ್ತು ಇದರ ಒಂದು ಸಹಯೋಗ ನಮ್ಮ ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿಗಳು. ಮುಖ್ಯವಾಗಿ ಒಂದು ವಿಷಯ ನಮ್ಮ ಒಂದು ಸಮಾಜದಲ್ಲಿ ಏನಿದೆ ಅಂದ್ರೆ, ರಕ್ತದಾನದ ಬಗ್ಗೆ ಕೆಲವು ಬಹಳ ತಪ್ಪು ಕಲ್ಪನೆಗಳಿವೆ. ರಕ್ತದಾನ ಮಾಡಿದ್ರೆ ಬಲಹೀನರಾಗ್ತೀವಿ, ರಕ್ತದಾನ ಮಾಡಿದ್ರಿಂದ ನಮಗೆ ಆ ಶಕ್ತಿ ಇಲ್ಲ. ಒಂದೊಂದ್ಸತಿ ಏನಾಗುತ್ತೆ, ನಮಗೆ ಆಶ್ಚರ್ಯ ಏನಾಗುತ್ತೆ ಅಂದ್ರೆ, ಒಂದು ಮನೆಯಲ್ಲಿ ಕನಿಷ್ಠ ಪಕ್ಷ ಒಂದು 5-6 ಅಥವಾ ಅವರು ಒಂದು ಮನೆತನನೇ ತಗೊಂಡ್ಬಿಟ್ರೆ, ಒಂದು 5-6 ಅಣ್ಣ ತಮ್ಮ ಮಕ್ಕಳು ಸೇರ್ಬಿಟ್ರೆ 20 ಜನ ಗಂಡು ಮಕ್ಕಳೇ ಆಗ್ಬಿಡ್ತಾರೆ. ಅದು ನನ್ನಂಗೆ 3-4 ಸೇರಿಸಿ ಏನ್ ಮಾಡಿದ್ರೆ ಅದು ಆ ತರನೇ ಇರ್ತಾರೆ. ಆದ್ರೆ ರಕ್ತ ಬೇಕಾದಾಗ ನಾನು ಯಾರಿಗೂ ಒಬ್ರಿಗೆ ಫೋನ್ ಮಾಡ್ತೇನೆ, ಇಲ್ಲೋಣ ನಮ್ಮ ಮನೆಯವರಿಗೆ ಆರಾಮಿಲ್ಲ, ಡೆಲಿವರಿ ಇದೆ, ಅಥವಾ ನಮ್ಮ ಮನೆಯವರಿಗೆ ಆರಾಮಿಲ್ಲ, ರಕ್ತ ಬೇಕು, ಎಲ್ಲರೂ ಅರೇಂಜ್ ಮಾಡೋಣ ಅಂತ. ಯಾಕಪ್ಪ ನೀನ್ ಅದಿಲ್ಲ ಅಂದ್ರೆ, ಯಾವಾಗ ಕೊಟ್ಟಿಲ್ಲಪ್ಪ, ಕೊಡೋಣ ಅಂತಾರೆ ಮನೆಗೆ. ಈ ತರದ ಸಮಸ್ಯೆಗಳು ನಮ್ಮ ತಲೆಯಲ್ಲಿ ತುಂಬಿಕೊಂಡಿದ್ದಾವೆ. ಒಂದು ವಿಷಯ, ಇದನ್ನು ಹೋಗಲಾಡಿಸಬೇಕಂದ್ರೆ ಇಂಥ ಕ್ಯಾಂಪ್ಗಳು ಇಟ್ಕೋಬೇಕು, ಧೈರ್ಯದಿಂದ ಬಂದು ಮಾಡ್ತಾರೆ. ಎರಡನೇ ವಿಚಾರ, ಈಗಿನ ಕಲುಷಿತ ವಾತಾವರಣ. ಯಾಕೆ ಕಲುಷಿತ ಅಂತಿದ್ದೇನೆ ಅಂದ್ರೆ, ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಾವು ಎಲ್ಲಿಯವರೆಗೆ ನಮ್ಮ ತಲೆಯಲ್ಲಿ ನಮ್ಮ ಮೆದುಳು ಎಷ್ಟು ಮಟ್ಟಿಗೆ ಕೆಡಿಸ್ಬಿಟ್ಟಿದ್ದಾರೆ ನಮಗೆ ಅಂದ್ರೆ, ಹೆಣ್ಣಿಗೆ ಯಾವುದೇ ಧರ್ಮ ಬಹಳ ಮಹತ್ವವನ್ನು ಕೊಟ್ಟಿದೆ ಮತ್ತು ಈ ದೇಶದ ಕಾನೂನು ಹೆಣ್ಣಿಗೆ ಬಹಳ ಮಹತ್ವ. ಆ ಹೆಣ್ಣಿನ ಜೊತೆಗೂ ಏನಾರು ತಪ್ಪು ನಡೆದಾಗ ನನ್ನ ಮನಸ್ಥಿತಿ ಯಾವ ತರ ಆಗಿದೆ ಅಂದ್ರೆ, ಆ ಹೆಣ್ಮಗಳಿಗೆ ಏನಾರು ಸಮಸ್ಯೆ ಆಗಿದೆನಾ, ಏನೋ ಅತ್ಯಾಚಾರ ಆಗಿದೆನಾ, ಅಥವಾ ಏನಾರು ಸಮಸ್ಯೆ ಆಗಿದೆನಾ, ಅದನ್ನೂ ನೋಡ್ಲಕ್ಕಾರ ನಾನು ನ್ಯೂಸ್ ನೋಡಕರ ಅಥವಾ ಕೇಳಕರ ಅದು ನಮ್ಮ ಮುಸ್ಲಿಮ್ಸ್ ಹೌದು ಅಲ್ಲ, ಅಥವಾ ಹಿಂದೂಗಳಿದ್ರೆ ಹೌದು, ಹಿಂದೂಗಳು ಹೌದು ಅಲ್ಲ, ಆ ರೀತಿ ನಮ್ಮ ಮನಸ್ಥಿತಿ ಬಂದಿದೆ, ಅಲ್ಲಿವರೆಗೂ ಬಂದು ಕಲ್ತ್ಬಿಟ್ಟಿದೆ ಅಂತ.